ಮಂಜಿ ಅವರೆಕಾಳು ಕಾಲ್ದಾಗೆ ಅವರೆಕಾಯಿ ತುಂಬಾ ಚೆನ್ನಾಗಿರ್ತವೆ. ಅದಕ್ಕೆ ನಾನು ಒಂದ್ 2 kg ತರಿಸಿದ್ದೆ ನಮ್ಮ ಮನೆಯವ್ರ ಹತ್ರ. ಅದಕ್ಕೆ ಇವತ್ತೆಲ್ಲನ ಸುಲ್ದಿಕೊಂಡ್ರೆ ರಾತ್ರಿಗೆ ಏನೇನು ಹಾಕ್ಬಿಟ್ಟು ನಾಳೆ ಎಲ್ಲನ ಇಸ್ಕಿ ಬೇಳೆಕಾಳು ಮಾಡ್ಬಿಟ್ಟು ಇಟ್ಕೊಳ್ಳೋಣ. ಯಾವಾಗನ ಸಾರು ಬೇಕಾದಾಗ ಮಾಡ್ಕೋಬಹುದು. ಅರ್ಜೆಂಟ್ ಯಾವತ್ತು ತರಕಾರಿ ಇಲ್ಲದೆ ಇದ್ದಾಗ ಅವರೆಕಾಳು ಹಾಕ್ಬಿಟ್ಟು ಸಾರು ಮಾಡ್ಬೋದು. ಹುಳಿ ಸಾರ ತುಂಬಾ ಚೆನ್ನಾಗಿರುತ್ತೆ. ಶ್ರೀದೇವಿ ತುಂಬಾ ಚೆನ್ನಾಗಿರುತ್ತೆ, ನಾನು ತಿಂದಿದ್ದೀನಿ. ಹಂಗೆ ಹಸೆಕಾಳು ಸಾರು ಮಾಡಿದ್ರು ಚೆನ್ನಾಗಿರುತ್ತೆ. ದೋಸೆ ಒಯ್ದ್ರಂತೂ ಇನ್ನೂ ಸೂಪರ್ ಆಗಿರುತ್ತೆ ಗೊತ್ತಾ. ಹೌದೌದು, ತುಂಬಾ ಚೆನ್ನಾಗಿರುತ್ತೆ. ಇವತ್ತು ಸುಲ್ಬಿಟ್ಟು ಸ್ವಲ್ಪ ಸಾಯಂಕಾಲಕ್ಕೆ ದೋಸೆ ಒಯ್ಯೋಣ. ಇಷ್ಟೊತ್ತಲ್ಲ ಅಂದ್ರೆ ಕೂಲಿಯರೆಲ್ಲ ಬರ್ತಾರೆ, ಅವ್ರಿಗೆಲ್ಲ ಮುದ್ದೆ ಅನ್ನ ಮಾಡ್ಬೇಕು, ಆಗಲ್ಲ. ಸಾಯಂಕಾಲಕ್ಕೆ ದೋಸೆ ಒಯ್ಯೋಣ. ನಾನು ನೀನು ಇಬ್ರು. ಸರಿ ಆಯ್ತು, ಹಂಗೆ ಮಾಡೋಣ. ಆಮೇಲೆ ಈಗ ನಮ್ಮ ಮನೆಯವರು ಮಾವ ಎಲ್ಲರೂ ಹೋಗಿದಾರಲ್ವಾ, ಮಧ್ಯಾಹ್ನಕ್ಕೆ ಬಂದಾಗ ಸಾರು ಐತಲ್ವಾ ಮಧ್ಯಾಹ್ನಕ್ಕೆ. ನೆನ್ನೆ ಮಾಡಿದ್ದು, ನೆನ್ನೆ ಅಲ್ಲ ಬೆಳಗ್ಗೆ ಮಾಡಿರೋದು. ಅರ್ಧಂಬ್ರ ಐತೆ ಬಿಡು. ಸಾಯಂಕಾಲಕ್ಕೆ ಅವರೆಕಾಳು ಹುಳಿ ಮಾಡ್ಬಿಟ್ಟು ದೋಸೆ ಒಯ್ಯೋಣ, ಚೆನ್ನಾಗಿರುತ್ತೆ. ಸರಿ ಆಯ್ತು. ಅದ್ ಸರಿ, ಅತ್ತೆ ಎಲ್ಲೋಯ್ತು ಏನೋ ಯಾರಿಗ್ ಗೊತ್ತು ಬಿಡು. ಅದ್ರ ಬಗ್ಗೆ ನಮ್ಗೆ ಯಾಕೆ, ಎಲ್ಲ ಆದ್ರೂ ಹೋಗ್ಲಿ ಹೇಳು. ನಾವು ಅವ್ರ ಬಗ್ಗೆ ತಲೆ ಕೆಡ್ಸ್ಕೊಳ್ಳೋದೇ ಬೇಡ, ನಮ್ ಕೆಲಸ ನಾವು ಮಾಡ್ಕೊಂಡು ಹೋಗೋಣ. ಹೌದೌದು, ಅದೇ ಸರಿನೇ. ಯಾರ ಬಗ್ಗೆ ಯೋಚನೆ ಮಾಡಿ ಏನಾಗ್ಬೇಕಾಗೈತೆ. ನಾನು ನೀನು ಜಗಳ ಆಡೋದ್ ಬೇಡ ಅಕ್ಕ. ನಾವಿಬ್ರು ಅನ್ಸರ್ಸ್ಕೊಂಡು ಎಲ್ಲ ಕೆಲಸ ಮಾಡ್ಕೊಂಡು ಹೋಗೋಣ. ಅವಾಗ ನಮ್ಮ ಮನೆಯವರು ನಿಮ್ಮ ಮನೆಯವರು ಎಲ್ಲರೂ ದುಡಿದ್ರೆ ನಾವ್ ಅವಾಗ ಇನ್ನೂ ಹೆಚ್ಚು ಸಂಪಾದನೆ ಮಾಡ್ಬೋದು. ಅಲ್ವಾ. ನಾನ್ ಸುಮ್ನೆ ಬೇರೆ ಹೋಗ್ಬೇಕು ಅಂತ ಆಸೆ ಪಡ್ತಿದ್ದೆ. ಇವಾಗ ನನ್ಗೆ ನಿಮ್ ಜೊತೆಲೇ ಇರ್ಬೇಕು ಅಂತ ಅನ್ಸುತ್ತೆ ನಿಮ್ ಮಾತು ಕೇಳ್ತಾ ಇದ್ರೆ. ಹೌದು ಮಂಜಿ, ಯಾವಾಗ್ಲೂ ಗಂಡ ಹೆಂಡತಿ ಒಂದ್ ಮಗು ಅಷ್ಟೇ ಜನ ಇದ್ರೆ ಏನ್ ಸಂತೋಷ ಇರುತ್ತೆ ಹೇಳು. ಅಣ್ಣ ತಮ್ಮ ಅತ್ತಿಗೆ ಅಕ್ಕ ಅತ್ತೆ ಸೊಸೆ ಅಜ್ಜಿ ಎಲ್ಲರೂ ಇದ್ರೇನೆ, ಕೂಡ್ ಕುಟುಂಬ ಇದ್ರೇನೆ ಚೆನ್ನಾಗಿರೋದು. ಯಾವುದೇ ಒಂದು ಹಬ್ಬ ಹರಿದಿನ ಆಗ್ಲಿ ಮದ್ವೆ ಸೋಬ್ನ ಆಗ್ಲಿ ಎಷ್ಟು ಚೆನ್ನಾಗಿರುತ್ತೆ ಹೇಳು ಮನೆ. ಅದೇ ಗಂಡ ಹೆಂಡತಿ ಇಬ್ರೆ ಒಂದ್ ಮಗು ಇದ್ರೆ ಅದೇನ್ ಚೆನ್ನಾಗಿರುತ್ತೆ ಅಲ್ವಾ. ನನ್ಗಂತೂ ಇಂಥ ಕೂಡ್ ಕುಟುಂಬದಾಗಿರೋದೇ ಇಷ್ಟ. ಅಯ್ಯೋ 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 ಅಯ್ಯೋ, ಇದೇನಪ್ಪ ಇದು, ಹಾವು ಮುಂಗ್ಸಿ ತರ ಇದ್ದವರು ಈ ತರ ಎಣ್ಣೆ ಸಿಗಾಕಾಯಿ ಬೆರ್ತವ್ರೆ. ಇದೇನಿದು. ಇವರಿಬ್ರು ಒಂದಾದ್ರೆ ನನಗೆ ಉಳಿಗಾಲ ಇರಲ್ಲ ಈ ಮನೆಗೆ. ಹೆಂಗಾದ್ರೂ ಮಾಡಿ ಇವರಿಬ್ರನ್ನ ಒಂದಾಗಕ್ಕೆ ಬಿಡ್ಲೇಬಾರ್ದು. ನಾನೇನು ಅಂದ್ಕೊಂಡಿದ್ದೆ, ಇವ್ರು ಯಾವಾಗ ಒಂದಾದ್ರು. ಈ ಶ್ರೀದೇವಿ ಇದಳಲ್ಲ ಮೂದೇವಿ, ಏನೋ ಬೆಣ್ಣೆ ಹಚ್ಚಿರ್ತಾಳೆ ಹಂಗೆ ಹಿಂಗೆ ಅದು ಇದು ಅಂತಾನ. ಅದಕ್ಕೆ ಮಂಜಿ ನಂಬಿ ಇವ್ರ ಜೊತೆಗೆ ಕಿಸ್ಕೊಂಡು ಕುಕ್ಕಣೈತಿ. ಇರು, ಹೆಂಗಾದ್ರೂ ಮಾಡಿ ಆ ಮಂಜಿ ತಲೆ ಕೆಡಿಸಿ ಇವನಿಂದ ದೂರ ಇರಂಗ್ ಮಾಡ್ಬೇಕು. ಇವರಿಬ್ರು ಒಂದಾಗಬಾರ್ದು ಯಾವುದೇ ಕಾರಣಕ್ಕೂ. ಇವರಿಬ್ರು ಒಂದಾದ್ರೆ ನಾನು ಈ ಮನೆಗೆ ಸುಖವಾಗಿ ನೆಮ್ಮದಿಯಾಗಿರಕ್ಕಾಗಲ್ಲ. ನನ್ನ ನೆಮ್ಮದಿ ಹಾಳಾಗುತ್ತೆ. ನನಗೆ ಮುಂಚೆ ಇಷ್ಟ ಇರ್ಲಿಲ್ಲಕ್ಕ, ಈಗೀಗ ನನಗೂ ಅರ್ಥ ಆಗ್ತಿದೆ. ಎಲ್ಲ ಕುಟುಂಬದಾಗಿದ್ರೆ ಎಷ್ಟು ಸಂತೋಷ ಇರುತ್ತೆ, ಕಷ್ಟ ಸುಖಕ್ಕೆ ಒಬ್ರಿಗೊಬ್ರು ಆಗೋದು ಎಲ್ಲ ಚೆನ್ನಾಗಿ ಈಗ ಅರ್ಥ ಆಯ್ತು. ನಿಮ್ಮ ಹತ್ರ ಕೂತ್ಕೊಂಡು ಮಾತಾಡಿದ್ಮೇಲೆ ಚೆನ್ನಾಗಿ ಅರ್ಥ ಆಯ್ತು. ದೆವ್ವ ಒಂದೀಟು ಬುದ್ಧಿನೇ ಇಲ್ಲ ಈ ಮಂಜಿಗೆ. ಹೋಗಿ ಕೂತ್ಕೊಂಡು ಮಾತಾಡ್ತಿರೋದು ನೋಡು. ಅವ್ರ ಕೈ ಸುಲ್ದು ಹಾಕೋದ್ಬಿಟ್ಟು ಹೊಲಕಿಸ್ಕೊಂಡು ಮಾತಾಡ್ತಾವ್ರಿ ಇಬ್ರು. ಹೌದು ಮಂಜಿ, ಯಾವಾಗ್ಲೂ ಸಂತೋಷವಾಗಿರ್ಬೇಕು ಅಂದ್ರೆ ಎಲ್ಲರೂ ಇರಬೇಕು. ಅವಾಗ್ಲೇ ಮನೇಲಿ ಯಾವಾಗ್ಲೂ ಖುಷಿಯಾಗಿರಕ್ಕಾಗೋದು. ಇಲ್ಲಾಂದ್ರೆ ಬೇಜಾರಾಗ್ಬಿಡುತ್ತೆ. ಗಂಡ ಹೆಂಡತಿ ಇಬ್ರೇ ಇದ್ರೆ ಅಲ್ವಾ. ಏನ್ರಿ ಮಾಡ್ತಾ ಇದ್ರ ನೀವಿಬ್ರು? ಯಾಕತ್ತೆ, ನಿಮ್ ಕಣ್ಣೇನಾದ್ರೂ ಮಂಜಾಗಿದಾವ ಅಥವಾ ಕಾಣಿಸೋದೇ ಇಲ್ವೋ? ಕಣ್ಣಿಗೆ ಕಾಣಿಸ್ತಾ ಇಲ್ವಾ ನಾವು ಅವರೇ ಕೈ ಸುಲಿತಾ ಕೂತಿರೋದು? ಏನು ನನ್ನ ಕುಳ್ಳಿ ಅಂತ ಹೇಳ್ತಾ ಇದ್ದೀನಿ? ಬಿಡ್ತೀನಿ ನೋಡಿ ಇವಾಗ. ಅಲ್ಲ, ಅವರ ಕೈ ಸುಲಿ ಬೀಜರು ಸುಮ್ಮನೆ ಸುಲಿಬೇಕು. ಅದೇನದು ಮಾತು ಅಲ್ಕಿಸ್ಕೊಂಡು ಮಾತಾಡೋದು ಬೇರೆ. ಯಾಕತ್ತೆ, ನಾವು ಮಾತಾಡೋದ್ರಿಂದ ನಿಮ್ಗೆ ಏನಾದ್ರೂ ತೊಂದರೆ ಆಗ್ತಾಯ್ತಾ? ಅಥವಾ ನಮ್ಮಿಬ್ರು ನೋಡಿ ಹೊಟ್ಟೆ ಉರಿತಾಯ್ತಾ? ಯಾಕೆ ಮಾತಾಡ್ದಂಗೆ ಸುಲಿಯಕ್ಕಾಗುತ್ತಾ ಹೇಳಿ? ಅಯ್ಯೋ, ಮಾತಾಡ್ದಂಗೆ ಸುಲಿಬೋದು, ಯಾಕೆ ಸುಲಿಯಕ್ಕಾಗಲ್ಲ? ಏನದು ಅಲ್ಕಿಸ್ಕೊಂಡು ಮಾತಾಡ್ತಿರೋದು ಒಬ್ರಿಗೊಬ್ರು? ಮಂಜಿ, ಏನೇ ನೀನು? ಅಲ್ಲ, ಈ ಶ್ರೀದೇವಿ ಕಂಡ್ರೇನೆ ಆಗ್ತಾ ಇರ್ಲಿಲ್ಲ. ಇವಳು ನಮ್ಗೆಲ್ಲ ಮೋಸ ಮಾಡ್ತಾಳೆ ಹಂಗೆ ಹಿಂಗೆ ಅಂತ ಹೇಳಿ ಬೇರೆ ತಗೊಂಡೋಗಿ ಬೇರೆ ಇದ್ದೆ. ನೀನು ಇನ್ ಗಂಡ ಎಲ್ಲಾರು. ಆದ್ರೆ ಈಗ ಏನ್ ಮಾಡ್ತಾ ಇದ್ಯಾ? ಇವಳ ಜೊತೆಲೆ ಸೇರ್ಕೊಂಡು ಅಲ್ಟೆ ಹೊಡಿತಾ ಇದ್ಯಾ? ಅಲ್ಟೆ ಅಲ್ಲ, ಜೀವನ ಪಾಠ. ಹೆಂಗಿರ್ಬೇಕು, ಹೆಂಗಿದ್ರೆ ನಾವು ಖುಷಿಯಾಗಿರ್ತೀವಿ ಅಂತಾನ ಶ್ರೀದೇವಿ ಹೇಳ್ತಾ ಇದ್ಲು. ನಾನು ಕೇಳ್ತಾ ಇದ್ದೆ ಅಷ್ಟೇನೆ. ಇವಳ ಜೊತೆ ಮಾತಾಡಿದ್ಮೇಲೆ ಗೊತ್ತಾಗಿದ್ದು ಯಾರು ಕೆಟ್ಟವರು ಯಾರು ಒಳ್ಳೆಯವರು ಅಂತಾನ ನನಗೆ ಈಗ ಚೆನ್ನಾಗಿ ಅರ್ಥ ಆಗಿದೆ ಬಿಡಿ. ನೀವೇನ್ ಹೇಳಕ್ ಬರ್ಬೇಡಿ. ನಾನು ಯಾರ ಜೊತೆಲಾದ್ರೂ ಇರ್ತೀನಿ, ಅದನ್ನ ಕೇಳಕ್ಕೆ ನೀವ್ಯಾರು? ಇಷ್ಟಕ್ಕೂ ನಾವಿಬ್ರು ಏನ್ ಬೇರೆಯವರಲ್ವಲ್ಲ, ಒಂದೇ ಮನೆ ವಾರ್ಗಿತ್ತಿಯವರು. ಯಾಕೆ ಒಂದೊಂದಾಗಿರೋದು ನೋಡಿದ್ರೆ ನಿಮ್ ಕೈಲಿ ಸಹಿಸ್ಕೊಳಕ್ ಆಗ್ತಾ ಇಲ್ವಾ? ಹೌದು ಕಣೆ ಮಂಜಿ, ಇಷ್ಟ ದಿನ ನೀನು ಇವ್ರು ಆಡ್ತಂಗೆ ಆಡ್ತಿದ್ದಲ್ಲ ಕೀಳ್ಕೊಟ್ಟು ಗೊಂಬೆ ತರ. ಇವ್ರು ಹೇಳಿದ್ದೆಲ್ಲ ನಿಜ ಅನ್ಕೊಂಡು ಅದಕ್ಕೆ ಈಗ ಒಂದೇ ಸಲ ನೀನು ನಾನು ನನ್ನ ಜೊತೆ ಸೇರ್ಕೊಂಡು ಇಷ್ಟೊಂದು ಖುಷಿಯಾಗಿ ಮನೆ ಕೆಲಸ ಎಲ್ಲ ನಿಭಾಯಿಸ್ತಾ ಇದೀವಲ್ಲ, ಅದಕ್ಕೆ ಈಗ ನನ್ನ ಬೇಳೆ ಕಾಲು ಬೇಯಲ್ಲ ಅಂತನ ಅತ್ತೆಗೆ ಚಿಂತೆ ಆಗ್ಬಿಟ್ಟೈತೆ ಅಲ್ವಾ ಅತ್ತೆ?
ಏಯ್ ಏನೇ ಹಿಂಗ್ ಮಾತಾಡ್ತಾ ಇದ್ಯಾ? ಏನೇ ನಾನೇನೇ ಬೇಳೆಕಾಳು ಬೇಯಿಸ್ಕೊಂಬನ ನಿಮ್ಮಿಬ್ಬರು ಮಧ್ಯೆ ಜಗಳ ತಂದಿಕ್ಕಿ? ಸುಮ್ಮನೆ ಇರ್ತೀಯಾ? ನೀನ್ ಎಂತವಳು ಅಂತನ ನನಗೆ ಗೊತ್ತೈತೆ. ನನ್ನ ಮಗನ್ ಮರಳು ಮಾಡಿ ಮದುವೆ ಮಾಡ್ಕೊಂಬಂದು ಇಲ್ಲಿ ನಮ್ಮ ಆಸ್ತಿ ಹೊಡೆಯಕ್ ಪ್ಲಾನ್ ಮಾಡ್ತಾ ಇದ್ದ. ಈ ಮಂಜಿಗೆ ಅದು ಅರ್ಥ ಆಗ್ತಲೇನೆ ನಿನ್ ಮಾತು ಕೇಳ್ಕೊಂಡು ನಿನ್ ಜೊತೆಗೆ ಎಲ್ ಕಿಸ್ಕೊಂಡು ಕುಕ್ಕೊಂಡು ಅವರೇ ಕೈ ಸುಲಿತೈತೆ. ಅವಳಿಗೇನ್ ಗೊತ್ತಾಗುತ್ತೆ? ಇನ್ನ ಸಣ್ಣ ಹುಡುಗಿ ಅವಳು. ಏ ಮಂಜಿ, ನಾನು ಮದುವೆಗಿನ ಮುಂಚೆಲೆ ಏನ್ ಹೇಳಿದ್ದೆ ಗೊತ್ತಾಯ್ತಾನೆ? ನಿನ್ನ ಮದುವೆ ಮಾಡ್ಕೊಂಬಂದಿದ್ ಯಾಕೆ ಅಂತನ ಗೊತ್ತು ತಾನೆ? ಅದನ್ನ ಮಾಡೋದ್ ಬಿಟ್ಟು ಈಗ ಇವಳ ಜೊತೆನೆ ಸೇರ್ಕೊಂಡಿದ್ಯಲ್ಲ. ಬೈಸಾಕೆ ಎದ್ದು ಅವಳೆಲ್ಲ ಸುಲ್ಕೊಂತಾಳೆ. ಬೇಕು ಅಂದ್ರೆ ನಾವು ಹೊಲ್ದಕ್ಕೆ ಹೋಗ್ಬರೋಣ, ಅಲ್ಲಿ ಕೆಲಸ ಐತೆ. ಗೊತ್ತತ್ತೆ, ಗೊತ್ತು. ನೀವು ಏನ್ ಹೇಳ್ಕೊಟ್ಟಿದ್ರಿ, ಏನ್ ನಿಮ್ ಪ್ಲಾನ್ ಇತ್ತು ಅಂತ ಎಲ್ಲ ಅರ್ಥ ಆಯ್ತು. ನಿಮ್ಗೆ ಈ ಶ್ರೀದೇವಿ ಕಂಡ್ರೆ ಆಗ್ತಾ ಇಲ್ಲ. ಅವರು ಲವ್ ಮಾಡಿ ಮದ್ವೆ ಆಗಿ ಬಂದ್ರಲ್ಲ, ಅದಕ್ಕೆ ನಿಮ್ಗೆ ಈ ಮನೆಗಿರಕ್ಕೆ ಇಷ್ಟ ಇಲ್ಲ. ಶ್ರೀದೇವಿನ ಹೆಂಗಾದ್ರೂ ಮಾಡಿ ಮನೆ ಬಿಟ್ಟು ಕಳಿಸ್ಬೇಕಾಯ್ತು. ಅದಕ್ಕೆ ನನ್ನ ದಾಳವಾಗಿಟ್ಕೊಂಡು ನಿಮ್ ಬೇಳೆ ಕಾಳು ಬೇಯಿಸ್ಕೊಳಕ್ಕೆ ನನ್ ಮದ್ವೆ ಮಾಡ್ಕೊಂಡ್ ಬಂದಿದ್ದು. ನನಗೆ ಎಲ್ಲ ಚೆನ್ನಾಗಿ ಅರ್ಥ ಆಗುತ್ತೆ. ನಾನೇನು ಚಿಕ್ಕ ಹುಡುಗಿ ಅಲ್ಲ, ನನಗೂ ಗೊತ್ತಾಗುತ್ತೆ. ನೀವ್ ಆಡಿಸ್ದಂಗೆ ಆಡಕ್ಕೆ ನಾನು ಕೀಲ್ ಕೊಟ್ಟು ಕುದುರೆ ಅಲ್ಲ. ನಾನು ರೇಸ್ ಕುದುರೆ, ಗೊತ್ತಾಯ್ತಾ? ನನಗೂ ಅರ್ಥ ಆಗುತ್ತೆ. ಇನ್ಮೇಲೆ ನಿಮ್ಮ ಆಟ ನನ್ನ ಹತ್ರ ನಡೆಸಬೇಡಿ. ನಿಮ್ದು ಎಷ್ಟೈತೆ ಅಷ್ಟು ನೋಡ್ಕೊಂಡು ಹೋಗಿ. ಯಾವ್ದು ಸರಿ ಯಾವ್ದು ತಪ್ಪು ಅಂತ ನನಗೆಲ್ಲ ಅರ್ಥ ಆಗಿದೆ. ನಾನು ಶ್ರೀದೇವಿನು ಇನ್ಮೇಲೆ ಜೊತೆ ಯಾವತ್ತು ಅಕ್ಕ ತಂಗಿರಿ ತರ ಇರ್ತೀವಿ. ಯಾವತ್ತು ಜಗಳ ಆಡಲ್ಲ. ನಿಮ್ಮ ಮಾತು ಕೇಳಿ, ನಿಮ್ಮ ಮಾತು ಕೇಳಿ ಜಗಳ ಮಾಡ್ಕೊಂಡು ಮನೆ ಬಿಟ್ಟು ಹೋಗಿ ಎಂತ ದೊಡ್ಡ ತಪ್ಪು ಮಾಡಿದ್ವಿ ಅಂತ ನನಗೀಗ ಅರ್ಥ ಆಯ್ತು. ಇನ್ಮೇಲೆ ನೀವು ನನಗೇನು ಹೇಳೋದ್ ಬೇಕಾಗಿಲ್ಲ, ನನಗೂ ಎಲ್ಲ ಅರ್ಥ ಆಗುತ್ತೆ. ಹೇಳಿದ್ದು ಅರ್ಥ ಆಯ್ತಲ್ಲ. ಮಂಜಿನ ಈಗ ಬುದ್ಧಿವಂತೆ ಆಗ್ಯವಳೆ. ನೀವು ಕೀ ಕೊಟ್ಟು ಆಡ್ಸೋಂತ ಕೀಲಿಗೊಂಬೆ ಅಲ್ಲ. ಅವಳಿಗೂ ಯಾವ್ದು ತಪ್ಪು ಯಾವ್ದು ಸರಿ, ಯಾರು ಒಳ್ಳೆಯವರು ಯಾರು ಕೆಟ್ಟವರು, ಅವಳು ಎಲ್ಲಿ ನೆಮ್ಮದಿ ಆಗಿರ್ತಾಳೆ ಅಂತ ಅವಳಿಗೆ ಚೆನ್ನಾಗಿ ಅರ್ಥ ಆಗಿದೆ. ಹೇಳಿದ್ದು ಗೊತ್ತಾಯ್ತು ತಾನೆ? ಇನ್ಮೇಲೆ ನಿಮ್ಮ ಆಟ ನನ್ನ ಹತ್ರ ನಡೆಯಲ್ಲ. ನಾನು ಮಂಜಿನಿ ಇವಾಗ ಒಂದೇನೆ. ನೀವೇನಿದ್ರು ನಿಮ್ ಕೆಲಸ ಇಷ್ಟೈತ ನೋಡ್ಕೊಂಡು ನಾವು ಅಡಿಗೆ ಮಾಡ್ತೀವಿ. ಮಾಡಿದ್ದ ಊಟ ಮಾಡ್ಕೊಂಡು ಸುಮ್ಮನೆ ಇರಬೇಕು ಅಷ್ಟೇನೆ. ಅದ್ ಬಿಟ್ಬಿಟ್ಟು ನಮ್ಮಿಬ್ರ ಮಧ್ಯೆ ಜಗಳ ತಂದಿಕ್ಕದು, ಅದ್ ಮಾಡೋದು ಇದ್ ಮಾಡೋದು, ನನ್ನ ಮನೆಯಿಂದ ಆಚೆಗೆ ಹಾಕತ್ತೀನಿ ಅಂತನ ಇಲ್ಲದೇ ಇರೋ ಪ್ಲಾನ್ ಮಾಡೋದು, ಅದೆಲ್ಲ ಮಾಡಿದ್ರೆ ನಮ್ಮ ಹತ್ರ ನಡೆಯಲ್ಲ ನಿನ್ನ ಆಟ. ಇವತ್ತಿಗೆ ಬಂದು ಇದೇನಪ್ಪ ಇದು? ಇವೆರಡು ಗ್ರಹಗತಿಗಳು ಒಂದಾಗ್ಬಿಟ್ಟವೆ. ಇಲ್ಲ ಇಲ್ಲ, ಇವರಿಬ್ರು ಹಿಂಗಿದ್ರೆ ನನ್ನ ಆಟ ನಡೆಯಲ್ಲ ಈ ಮನೆಗೆ. ನನ್ನ ಆಟ ನಡಿಬೇಕು ಅಂದರೆ ಇವರಿಬ್ರು ದೂರ ಇರಲೇಬೇಕು. ಹೆಂಗಾದ್ರೂ ಮಾಡಿ ಇವರಿಬ್ರನ್ನ ಒಂದಾಗಕ್ಕೆ ಬಿಡಲೇಬಾರ್ದು. ಇದಕ್ಕೊಂದು ಒಳ್ಳೆ ಐಡಿಯಾ ಮಾಡಿ ಆ ಮಂಜಿಗೆ ಈ ಶ್ರೀದೇವಿ ಬಗ್ಗೆ ಇಲ್ದಿರೋದೆಲ್ಲ ಹೇಳಿ ಏನಾದ್ರೂ ಮಾಡಿ ದೂರ ಮಾಡೇ ಮಾಡ್ತೀನಿ. ನೋಡ್ತಾ ಇರಲಿ, ಈ ಶ್ರೀದೇವಿ ಮೇರಿತಾ ಇದ್ದಾಳೆ, ಈ ಮೂದೇವಿ. ಈಗ ಮುಂದೆನೂ ಹಿಂಗೆ ಇರ್ತಾಳ ಅಂತನ ಗೊತ್ತಾಗುತ್ತೆ. ಆ ಮಂಜಿಗೆ ಒಂದು ಸ್ವಲ್ಪ ಹೇಳಿದ್ರೆ ಸಾಕು, ಅವಳು ನಂಬ್ತಾಳೆ. ಅದನ್ನೇ ಬಂಡವಾಳ ಮಾಡ್ಕೊಂಡು ಈ ಮೂದೇವಿಗೆ ಬುದ್ಧಿ ಕಲಿಸ್ತೀನಿ. ನನ್ನ ಏನು ಮಾತಾಡಂಗಿಲ್ವಂತೆ, ಏನು ನನ್ನ ಮನೆಗೆ ನಾನು ಮಾತಾಡಂಗಿಲ್ವಂತೆ. ಇವ್ರು ಹಾಕಿರೋದ ತಿನ್ಕೊಂಡು ಬಿದ್ದಿರಕ್ಕೆ ನಾನೇನು ಈ ಮನೆ ಕಾಯ ನಾಯ? ನಾಯಲ್ಲ, ನಾನು ಈ ಮನೆ ಯಜಮಾನಿ. ಈ ಯಜಮಾನಿ ಪವರ್ ಏನು ಅಂತ ತೋರಿಸ್ತೀನಿ. ಅತ್ತೆ ಅತ್ತೆ, ನೀವು ಇನ್ಮೇಲೆ ಏನೇ ಪ್ಲಾನ್ ಮಾಡಿದ್ರು ಅದೇನು ಕೆಲಸ ಮಾಡಲ್ಲ. ಹೋಗಿ, ನಾವ್ ಹೇಳ್ದಂಗೆ ಸುಮ್ಮನೆ ಇದ್ರೆ ನೀವು ಚೆನ್ನಾಗಿರ್ತೀರಾ, ನಾವು ಚೆನ್ನಾಗಿರ್ತೀವಿ, ಈ ಮನೇನು ಚೆನ್ನಾಗಿರುತ್ತೆ. ಅದ್ ಬಿಟ್ಬಿಟ್ಟು ನಮ್ಮ ವಿರುದ್ಧ ಏನಾದ್ರೂ ಮಸಲತ್ ಮಾಡೋದು, ಅದು ಇದು ಪ್ಲಾನ್ ಮಾಡೋದು, ಇಲ್ದೇ ಇರೋದೆಲ್ಲ ಕತೆ ಕಟ್ಟೋದು ಏನಾನ ಮಾಡಿದ್ರೆ ಬೇರೆ ಮಾಡೋದು, ದೂರ ಬೇರೆ ಮಾಡ್ಕೊಂಡು ತಿನ್ನಂಗ್ ಮಾಡೋದು, ಅಥವಾ ಬೇರೆ ಕೊಡಿಸ್ತೀನಿ ಅಂತನ ಏನೇನೋ ಪ್ಲಾನ್ ಮಾಡೋದು, ಅವೆಲ್ಲ ಮಾಡಿದ್ರೆ ಯಾವುದೂ ನಮ್ಮ ಹತ್ರ ನಡೆಯಲ್ಲ. ಗೊತ್ತಾಯ್ತಾ? ಇನ್ಮೇಲೆ ಏನಿದ್ರು ನಮ್ದೇ ದರ್ಬಾರಿ ಈ ಮನೆಯಾಗೆ. ಏನ್ರಿ ಇಬ್ರು ಒಂದಾಗ್ಬಿಟ್ರೆ ನಾನು ಎದ್ರಕೊಂಡು ನೀವ್ ಹೇಳ್ದಂಗೆ ಕೇಳ್ಕೊಂಡು ಬಿದ್ದಿರ್ತೀನಿ ಅಂತ ತಿಳ್ಕೊಂಡಿದ್ರಿ ಏನು? ನಾನೇನು ಈ ಮನೆ ಕಾಯ ನಾಯಿ ಅಂದ್ಕೊಂಡಿದ್ರೇನ್ರಿ? ಏಯ್ ಮಂಜಿ, ನಿನಗೆ ಇವಾಗ ಗೊತ್ತಾಗಲ್ಲ ಇವಳು ಎಂತವಳು ಅಂತನ. ಗೊತ್ತಾಗುತ್ತೆ, ನಾನು ಗೊತ್ತು ಮಾಡ್ತೀನಿ, ನೋಡ್ತಾ ಇರು. ಈ ಮೂದೇವಿ ಎಂತವಳು, ನಿನ್ಗೆ ಏನ್ ಮಾಡ್ತಾಳೆ, ಏನ್ ಕೇಳ್ ಮಾಡ್ತಾಳೆ, ಈ ಮನೆಗೆ ಏನ್ ಮಾಡ್ತಾಳೆ, ಇವಳು ಯಾಕೆ ಬಂದಾಳೆ ಅಂತನ ಗೊತ್ತಿಲ್ಲ ನಿನ್ಗಿನ್ನ. ನಾನು ಮದುವೆಗಿನ ಮುಂಚೆಲೆ ಹೇಳಿದ್ದು ಸುಮ್ಮನೆ ಬರೀ ಈ ಉದಾಹರಣೆ ಅಷ್ಟೇ ಹೇಳಿರೋದು. ಇವಳಿನ ಏನೇನು ಪ್ಲಾನ್ ಮಾಡ್ಯಾವಳೆ, ಇವ್ರ ಅಮ್ಮಯ್ಯ ಅಪ್ಪಯ್ಯ ಎಂತವ್ರು ಅಂತ ನಿನಗೆ ಗೊತ್ತಿಲ್ಲ. ಅದನ್ನೆಲ್ಲನ ನಿನಗೆ ಗೊತ್ತಾದ್ರೆ ಅಷ್ಟೇನೆ. ಇವತ್ತೇ ಇವಳನ್ನ ಉಗಿತೀಯ. ಆ ಕಾಲನು ಬಂದೇ ಬರುತ್ತೆ. ಇವಳನ್ನ ಉಗಿದು ದೂರ ಹೋಗೋಂಥ ಕಾಲನು ಬರುತ್ತೆ ನಿನಗೆ. ನಾನ್ ಮಾಡ್ತೀನಿ ಹಂಗೆ, ನೋಡ್ತಾ ಇರು. ಏಯ್ ಮುದೇವಿ, ಇವತ್ತು ನೀನು ಇವಳು ತಲೆ ಕೆಡಿಸಿ ನನ್ನ ವಿರುದ್ಧನೇ ಎತ್ಕಟ್ಟಿರ್ಬೋದು. ನಾಳೆ ದಿವಸ ನಿನಗೆ ಬುದ್ಧಿ ಕಲಿಸ್ತಾಳೆ ಇವಳೇನೆ, ನೋಡ್ತಾ ಇರು. ಇಲ್ಲ ಅಂದ್ರೆ ನನ್ನ ಹೆಸರು ಜಯ್ಯಮ್ಮ ಅಂತ ಕರಿಬೇಡ. ಹೌದಾ ಅತ್ತೆ, ನಿಮ್ಮ ಮಾತು ಕೇಳಿ ನಾನು ಇವ್ರ ವಿರುದ್ಧ ಮಾತಾಡ್ತೀನ? ಅದೆಲ್ಲ ನಡೆಯಲ್ಲ. ಇಷ್ಟು ದಿನ ಅಂತ ಏನೋ ನಿಮ್ಮ ಮಾತು ಕೇಳಿ ತಪ್ಪು ಮಾಡಿದೆ. ಇನ್ಮೇಲೆ ಆ ಥರ ತಪ್ಪು ನಾನು ಯಾವತ್ತೂ ಮಾಡಲ್ಲ. ನೀನ್ ತಪ್ಪು ಮಾಡಲ್ವೇ? ತಪ್ಪು ಯಾವುದು ಸರಿ ಯಾವುದು ಅಂತ ನಿನಗೆ ಗೊತ್ತಿಲ್ಲ. ಇವಳು ಮಂಕ್ ಬುದ್ಧಿ ಇರ್ತಾಳೆ. ನಾಳೆ ದಿವಸ ನಿನಗೆ ನಿನ್ ಗಂಡಂಗೆನು ಯಾಮಾಸಿ ಆಸ್ತಿನೆಲ್ಲ ಇವಳೆ ಮಾಡ್ಕೊಂತಾಳಲ್ಲ, ಅವಾಗ ಗೊತ್ತಾಗುತ್ತೆ. ಆ ಕಾಲನು ದೂರ ಇಲ್ಲ, ಬಂದೇ ಬರುತ್ತೆ ಸದ್ಯದಲ್ಲೇನೆ. ನೋಡ್ತಾ ಇರಿ. ನೋಡ್ಸಿದೇವಿ ಹೆಂಗ್ ಎದುರಿಸ್ತಾರೆ. ಅಯ್ಯೋ ಬಿಡೆ, ಇವರು ಈ ತರ ಎದ್ರಿಕೆ ಬೆದರ್ಸೋದು ಎಲ್ಲಾನ ಏನ್ ಹೊಸದ? ನಾನು ಮದ್ವೆ ಆಗಿ ಬಂದಾಗಿಂದನ ನೋಡ್ತಲೇ ಇದ್ದೀನಿ. ಅದಕ್ಕೆಲ್ಲ ನೀನ್ ತಲೆ ಕೆಡ್ಸ್ಕೊಂಬಕ್ ಹೋಗ್ಬೇಡ. ಕೂತ್ಕ. ಬೇಗ ಬೇಗ ಅವರೆಕಾಯಿ ಸುಲಿ. ಆ ಹೊಟ್ಟೆ ಬಗ್ಗೆ ತಲೆ ಕೆಡ್ಸ್ಕೊಂಬಕ್ ಹೋಗ್ಬೇಡ. ಅವರೆಕಾಳು ಸಾರು ಮಾಡ್ಬಿಟ್ಟು ಸಾಯಂಕಾಲಕ್ಕೆ ದೋಸೆ ಒಯ್ಯೋಣ.
ಸರಿ ಆಯ್ತು. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ನೀವು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.